ಜಾನ್ವರಿ 3 ಏನಿದು ಜಾನ್ವರಿ 3 ಯಾಕಿಷ್ಟೊಂದು ಮುಖ್ಯ ಈ ದಿನಾಂಕ ಅಂತ ಯೋಚನೆ ಬರ್ತಿದ್ಯಾ? ಖಂಡಿತವಾಗ್ಲು ಇದು ಸುಮ್ನೆ ಕ್ಯಾಲೆಂಡರಲ್ಲಿರೋ ಒಂದು ದಿನಾಂಕವಂತೂ ಅಲ್ಲ. ಇದು ಇತಿಹಾಸವನ್ನೇ ಬದಲಿಸಿದ ದಿನ. ಯಾಕಂದ್ರೆ ಈ ದಿನ ನೆನಪಿಸೋದು ಬರೀ ಒಂದು ದಿನಾಂಕವನ್ನಲ್ಲ, ಬದಲಿಗೆ ಭಾರತದ ಲಕ್ಷಾಂತರ ಹೆಣ್ಣು ಮಕ್ಕಳ ಭವಿಷ್ಯವನ್ನೇ ಬದಲಿಸಿದ ಒಂದು ಕ್ರಾಂತಿಯನ್ನ. ಹೌದು, ಇದೇ ದಿನ ಹೆಣ್ಣು ಮಕ್ಕಳ ಬಾಳಲ್ಲಿ ಶಿಕ್ಷಣ ಅನ್ನೋ ಬೆಳಕು ಮೊದಲ ಬಾರಿಗೆ ಬಂದಿದ್ದು. ಹಾಗಾದ್ರೆ ಇಡೀ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿ ಈ ಅಸಾಧ್ಯವನ್ನ ಸಾಧ್ಯ ಮಾಡಿ ತೋರಿಸಿದ ಆ ಕ್ರಾಂತಿಕಾರಿ ಯಾರು? ಒಬ್ಬಂಟಿಯಾಗಿ ನಿಂತು ಇಡೀ ವ್ಯವಸ್ಥೆಯನ್ನೇ ಎದುರಿಸಿದ ಆ ಧೀಮಂತ ಮಹಿಳೆ ಯಾರು? ಬನ್ನಿ ಈಗ ಅವರ ಪರಿಚಯ ಮಾಡ್ಕೊಳ್ಳೋಣ. ಸ್ವಲ್ಪ ಆ ಕಾಲವನ್ನ ನೆನಪು ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳು ಪುಸ್ತಕ ಮುಟ್ಟಿದ್ರೆ ಅದೊಂದು ಮಹಾಪಾಪ. ಅಪ್ಪಿತಪ್ಪಿ ಶಾಲೆಗೆ ಕಾಲಿಟ್ರೆ ಅದು ಸಮಾಜಕ್ಕೆ ಮಾಡಿದ ದೊಡ್ಡ ಅಪರಾಧ. ಅಂಥ ಒಂದು ಕತ್ತಲೆಯ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚಿಸೋದಂದ್ರೆ ಅದು ಸುಮ್ಮನೆ ಮಾತಾಗಿರಲಿಲ್ಲ, ಅದೊಂದು ದೊಡ್ಡ ಸಾಹಸವೇ ಸರಿ. ಅಂಥ ವಿರೋಧದ ಮಧ್ಯೆ ಎಲ್ಲರೂ ಬೇಡ ಅಂದಾಗ ಒಬ್ರೇ ಒಬ್ರು ಧೈರ್ಯ ಮಾಡಿ ಮುಂದೆ ಬಂದ್ರು. ಅವರೇ ಸಾವಿತ್ರಿಬಾಯಿ ಫುಲೆ. ವರ್ಷ 1848. ಆ ವರ್ಷ ಅವ್ರ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ಕೆಲಸ ಮಾಡಿದ್ರು. ಭಾರತದ ಮೊಟ್ಟಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನ ಶುರು ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ, ಇದೊಂದು ಬರೀ ಶಾಲೆ ಆಗಿರ್ಲಿಲ್ಲ, ಬದಲಿಗೆ ಅಂದಿನ ವ್ಯವಸ್ಥೆಯ ವಿರುದ್ಧ ಎದ್ದ ಒಂದು ದೊಡ್ಡ ಬಂಡಾಯವಾಗಿತ್ತು. ಆದ್ರೆ ಈ ದಾರಿ ಅನ್ಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಇದು ಹೂವಿನ ಹಾಸಿಗೆಯಂತೂ ಖಂಡಿತ ಅಲ್ಲ. ಪ್ರತಿ ಹೆಜ್ಜೆಗೂ ಮುಳ್ಳುಗಳೇ ಕಾಯ್ತಿದ್ವು. ಬನ್ನಿ ಅವರ ನಂಬೋಕೆ ಅಸಾಧ್ಯವಾದ ಹೋರಾಟದ ಕಥೆಯನ್ನ ಈಗ ಕೇಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಪ್ರತಿದಿನ ಶಾಲೆಗೆ ಹೋಗ್ಬೇಕು. ಹೋಗೋ ದಾರಿಯಲ್ಲಿ ಜನ ಕೆಸರು, ಸಗಣಿ, ಕಲ್ಲುಗಳನ್ನೆಲ್ಲ ಎಸಿತಾರೆ. ಬಾಯಿಗೆ ಬಂದ ಹಾಗೆ ಬೈತಾರೆ. ಇದನ್ನ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಪ್ರತಿದಿನ ಸಹಿಸಬೇಕಾಗಿತ್ತು. ಇದು ಸಾವಿತ್ರಿಬಾಯಿ ಫೂಲೆಯವರ ದಿನನಿತ್ಯದ ಜೀವನವಾಗಿತ್ತು. ಆದ್ರೆ ಸಾವಿತ್ರಿಬಾಯಿ ಇದ್ಯಾವುದಕ್ಕೂ ಜಗ್ಲಿಲ್ಲ, ಹಿಂದೆ ಸರಿಯಿಲ್ಲ. ಅವ್ರು ಏನ್ ಮಾಡಿದ್ರು ಗೊತ್ತಾ? ಪ್ರತಿದಿನ ತಮ್ಮ ಜೊತೆ ಇನ್ನೊಂದ್ ಸೀರೆ ತಗೊಂಡು ಹೋಗ್ತಿದ್ರು. ಯಾಕೆಂದ್ರೆ ದಾರಿಯಲ್ಲಿ ಜನ ಎಸೆದ ಕೆಸರು, ಕೊಳೆಯಿಂದ ಸೀರೆ ಹಾಳಾಗುತ್ತಿತ್ತು. ಶಾಲೆಗೆ ತಲುಪಿದ ಮೇಲೆ ಆ ಕೊಳಕಾದ ಸೀರೆಯನ್ನ ಬದಲಿಸಿ ಇನ್ನೊಂದ್ ಸೀರೆ ಉಟ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ರು. ನೋಡಿ, ದಾರಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದ್ರು, ಗುರಿ ಎಷ್ಟು ಸ್ಪಷ್ಟವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಇಷ್ಟೆಲ್ಲಾ ಕಷ್ಟಪಟ್ಟು ಅವರು ಮಾಡಿದ ಹೋರಾಟದ ಫಲ ಏನಾಯ್ತು? ಅದರಿಂದ ಸಮಾಜಕ್ಕೆ ಸಿಕ್ಕಿದ್ದೇನು? ಬನ್ನಿ ಈಗ ಅದ್ರ ಬಗ್ಗೆ ನೋಡೋಣ. ಅವರು ಕೊಟ್ಟಿದ್ದು ಬರೀ ಅಕ್ಷರಜ್ಞಾನವನ್ನಲ್ಲ, ಅದಕ್ಕಿಂತ ಮಿಗಿಲಾದದ್ದನ್ನ ಕೊಟ್ರು. ಅವರು ಹೆಣ್ಮಕ್ಕಳ ಕೈಗೆ ಪುಸ್ತಕ ಕೊಟ್ಟಿದ್ದಲ್ಲದೆ ಅವರ ಹಕ್ಕುಗಳಿಗಾಗಿ ಹೋರಾಡೋಕೆ, ತಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಹೇಳೋಕೆ ಒಂದು ಧ್ವನಿಯನ್ನ ಕೊಟ್ರು. ನಿಜವಾದ ಸಬಲೀಕರಣ ಶುರುವಾಗಿದ್ದೇ ಇಲ್ಲಿಂದ.